ನಮಸ್ತೆ ಕರ್ನಾಟಕ ಸ್ನೇಹಿತರೆ, RCBಗೆ ಒಂದು ಬ್ಯಾಡ್ ನ್ಯೂಸ್ ಬರ್ತಾ ಇದೆ. ಅದೇನಂತ ಹೇಳಿದ್ರೆ RCBಯ ಸ್ಟಾರ್ ಬಾಯ್ ಜೇಕಬ್ ಬೆಥೆಲ್ ಏನಿದ್ದಾರೆ ಇಂಜುರಿಯಿಂದಾಗಿ IPL ಇಂದ ರೂಲ್ಡ್ ಔಟ್ ಆಗಿದ್ದಾರೆ. ಸೊ ಪ್ಲೇ ಆಫ್ಗೂ ಮುನ್ನ RCBಗೆ ಸಿಕ್ಕಂತಹ ಒಂದು ದೊಡ್ಡ ಹೊಡೆತ ಅಂತ ಹೇಳ್ಬಹುದು. ಫಿಲಿಪ್ ಸಾಲ್ಟ್ ಅವರ ಇಂಜುರಿಯ ಬಗ್ಗೆ ಇನ್ನೂ ಕೂಡ ಸರಿಯಾದ ಕ್ಲಾರಿಫಿಕೇಶನ್ ಇಲ್ಲ. ಹಾಗೇನೆ ಇವಾಗ ನೋಡೋದಾದ್ರೆ ಜೇಕಬ್ ಬೆಥೆಲ್ ಏನಿದ್ದಾರೆ ಇಂಜುರಿಯಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಲೆಫ್ಟ್ ಹ್ಯಾಂಡ್ ನ ಫಿಂಗರ್ ಏನಿದೆ ಅದು ಇಂಜುರಿಗೆ ಒಳಗಾಗಿದೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ಸೊ ನೋಡೋದಾದ್ರೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಏನಿದೆ ಜೇಕಬ್ ಬೆಥೆಲ್ ಅವರನ್ನು ನೋಡ್ಕೊಳ್ತಾ ಇದ್ದಾರೆ ಸದ್ಯದ ಮಟ್ಟಿಗೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಯಾಕಂತ ಹೇಳಿದ್ರೆ ಮುಂದಿನ ಸೀರೀಸ್ ಏನಿದೆ ಅದರಲ್ಲಿ ಜೇಕಬ್ ಬೆಥೆಲ್ ಆಡೋಕ್ಕೆ ಲಭ್ಯರಾಗಿರ್ತಾರ ಅಥವಾ ಇಲ್ವಾ ಅನ್ನೋದು ಅವರು ಸೀರಿಯಸ್ ಆಗಿ ಇಲ್ಲಿ ನೋಡ್ಕೊಳ್ತಾ ಇದ್ದಾರಂತೆ. ಸೊ ಒಂದ್ ವೇಳೆ ಅವರು ಫಿಟ್ ಆದ್ರೆ June 4ಕ್ಕೆ ಅವರ ಟೆಸ್ಟ್ ಇದೆ. ಸೊ ಆ ಟೆಸ್ಟ್ಗೆ ಇವರನ್ನು ಆಡಿಸೋಕೆ ಇಷ್ಟಪಡ್ತಾರೆ. ಒಂದ್ ವೇಳೆ ಫಿಟ್ ಆಗಿಲ್ಲ ಅಂತ ಹೇಳಿದ್ರೆ ಅವರನ್ನು ಕೈ ಬಿಡುವ ಸಾಧ್ಯತೆ ಇದೆ ಅನ್ನುವಂತಹ ಅಪ್ಡೇಟ್ಗಳು ಬರ್ತಾ ಇದೆ. ಸೊ RCBಗೆ ಇದೊಂದು ಸ್ವಲ್ಪ ಹೊಡೆತ ಅಂತ ಹೇಳ್ಬಹುದು. ಇವಾಗ ಓವರ್ಸೀಸ್ ಪ್ಲೇಯರ್ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ ಅಷ್ಟೊಂದು ಆಪ್ಷನ್ ಇಲ್ಲ. ಒಂದು ಜಾರ್ಡನ್ ಕಾಕ್ಸ್ ಇದ್ದಾರೆ, ಮಿಡಲ್ ಆರ್ಡರ್ ನಲ್ಲಿ ಆಟ ಆಡಬಹುದು. ಸೊ RCBಯ ಬೆಂಚ್ ಸ್ಟ್ರೆಂತ್ ನೋಡೋದಾದ್ರೆ ಇಂಡಿಯನ್ ಪ್ಲೇಯರ್ ಗಳೇ ತುಂಬಾನೇ ಇದ್ದಾರೆ. ಸೊ ಅಷ್ಟೊಂದು ವರಿ ಮಾಡ್ಕೊಳ್ಳೋದಿಲ್ಲ ಅಂತ ಅನಿಸ್ತಾ ಇದೆ. ಮೇ ಬಿ ಸಾಲ್ಟ್ ಫಿಟ್ ಆದ್ರೆ ಖಂಡಿತವಾಗಿ ಅವರು ಓಪನಿಂಗ್ ನಲ್ಲಿ ವಿರಾಟ್ ಕೊಹ್ಲಿ ಜೊತೆ ಇರ್ತಾರೆ ಅಂತ ಅನ್ಕೋಬಹುದಾಗಿರ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಅಂಬಾತಿ ರಾಯುಡು ಅವರ ಬಗ್ಗೆ ಆಗಿರ್ತದೆ. ಅಂಬಾತಿ ರಾಯುಡು ಅವರಲ್ಲಿ ಒಂದು ಕ್ವಶನ್ ಅನ್ನು ಕೇಳಿರ್ತಾರೆ. ಸೊ ಯಾವ ಕ್ವಶನ್ ಅಂತ ಹೇಳಿದ್ರೆ, ನಿಮ್ಮ 6 IPL ಟ್ರೋಫಿಯ ಬದಲಿಗೆ ಒಂದು ವರ್ಲ್ಡ್ ಕಪ್ ಮೆಡಲ್ ಅನ್ನು ಟ್ರೇಡ್ ಮಾಡ್ಕೊಳ್ತೀರಾ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಅವರು ಭಾವನಾತ್ಮಕವಾಗಿ ಉತ್ತರ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ನನ್ನ 6 IPL ಟ್ರೋಫಿಗಳೇನಿದೆ ಅದರ ಬದಲಾಗಿ ನಾನು ಒಂದು ವರ್ಲ್ಡ್ ಕಪ್ ಮ್ಯಾಚ್ ಅನ್ನು ಆಡೋಕೆ ಇಷ್ಟಪಡ್ತೇನೆ ಅಂತ ಅವ್ರು ಹೇಳಿದ್ದಾರೆ. ಅವರು ಇಷ್ಟಪಟ್ಟಿದ್ದು ಒಂದೇ ಒಂದು ವರ್ಲ್ಡ್ ಕಪ್ ಮ್ಯಾಚ್ ನಲ್ಲಿ ಆಡೋಕಂತೆ. ಸೊ ತುಂಬಾನೇ ಬೇಜಾರ್ನಲ್ಲಿ ಈ ವಿಷಯ ಹೇಳಿರ್ತಾರೆ. ಸೊ ಏನೇ ಇರ್ಬೋದು, ಅಂಬಾತಿ ರಾಯುಡು ಆ ಮಟ್ಟಿಗೆ ಆ ಹೊತ್ತಿಗೆ ನಂಬರ್ 4ಗೆ ಒಬ್ಬ ಉತ್ತಮ ಬ್ಯಾಟರ್ ಆಗಿದ್ರು. ಸೊ ಇಂಡಿಯಾ ಅಲ್ಲಿ ತಪ್ಪು ಮಾಡಿತ್ತು. ಇದು ನನ್ನ ಒಂದು ಅನಿಸಿಕೆ. ನಿಮ್ಮ ಅನಿಸಿಕೆ ನನಗೆ ಏನಂತ ಇನ್ನೂ ಗೊತ್ತಾಗೋದಿಲ್ಲ. ಆದ್ರೆ ಅಂಬಾತಿ ರಾಯುಡು ವಿಷಯದಲ್ಲಿ ನಮ್ಮ ಟೀಮ್ ಇಂಡಿಯಾ ಅವತ್ತು ತಪ್ಪು ಮಾಡಿತ್ತು. ಆ ಕಾರಣಕ್ಕಾಗಿ ನಮ್ಮ ಇಂಡಿಯಾ ಆ ವರ್ಲ್ಡ್ ಕಪ್ ಅನ್ನು ಸೋತಿತು ಅಂತ ಹೇಳ್ಬಹುದಾಗಿರ್ತದೆ. ಯಾಕಂತ ಹೇಳಿದ್ರೆ ವಿಜಯ್ ಶಂಕರ್ ಅವರನ್ನು ಎಲ್ಲಿಂದಲೋ ತಂದು ಫಿಟ್ ಮಾಡೋಕೆ ನೋಡಿದ್ರು ಒಂದು ಹೆಚ್ಚಿನ ಬೌಲಿಂಗ್ ಆಪ್ಷನ್ ಗಾಗಿ. ಬಟ್ ಅಂಬಾತಿ ರಾಯುಡು ಅವರಿಗೆ 15ರ ಸದಸ್ಯತ್ವ ಟೀಮ್ ನಲ್ಲಿಯೂ ಕೂಡ ಚಾನ್ಸ್ ಕೊಡ್ಲಿಲ್ಲ. ಇದು ತುಂಬಾನೇ ಬೇಜಾರಿನ ಸಂಗತಿಯಾಗಿತ್ತು ಆ ಹೊತ್ತಿಗೆ. ಸೊ ಅಂಬಾತಿ ರಾಯುಡು ತುಂಬಾನೇ ಡಿಸರ್ವ್ ಆಗಿದ್ರು, ಅದಂತೂ ಗ್ಯಾರಂಟಿ ಆಗಿತ್ತು. ಒಂದ್ ವೇಳೆ ಅಂಬಾತಿ ರಾಯುಡು ಇದ್ದಿದ್ರೆ ಇವತ್ತು ನಮ್ಮ ಇಂಡಿಯಾ ಇನ್ನೊಂದು ಟ್ರೋಫಿಯನ್ನು ಎತ್ತಾ ಇತ್ತೇನೋ ಅಂತ ಹೇಳ್ಬಹುದಾಗಿರ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ರಾಹುಲ್ ದ್ರಾವಿಡ್ CSKಯ ಕೋಚ್ ಆಗ್ತಾರೆ. ಹೌದು, ಈ ರೀತಿಯಾದಂತಹ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಒಂದು ರಿಪೋರ್ಟಿನ ಪ್ರಕಾರ ಇದು ಒಂದು ದೊಡ್ಡ ನಿರ್ಧಾರ ಅಂತ ಹೇಳ್ಬೋದಂತ ಹೇಳಲಾಗ್ತಿದೆ. ಅದು CSKಯ ಮ್ಯಾನೇಜ್ಮೆಂಟ್ ಇಂದ. ಯಾಕಂತ ಹೇಳಿದ್ರೆ ಅವರು ಸ್ಟೀಫನ್ ಫ್ಲೆಮಿಂಗ್ ಅವರ ಬದಲಿಗೆ ರಾಹುಲ್ ದ್ರಾವಿಡ್ ಅವರು CSKಯ ಕೋಚ್ ಆಗಿ ನೇಮಕ ಮಾಡೋದಕ್ಕೆ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರಂತೆ. ಸೊ ರಾಹುಲ್ ದ್ರಾವಿಡ್ ಅವರ ಜೊತೆಗೆ ಡಿಸ್ಕಷನ್ ಕೂಡ ಆಗಿದೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಇವಾಗಿನ CSK ಸ್ಥಿತಿ ನೋಡ್ತಾ ಇದ್ರೆ CSK ಮ್ಯಾನೇಜ್ಮೆಂಟ್ ಏನಿದೆ ಎಲ್ಲ ಕೋಚಸ್ ಅನ್ನು ಚೇಂಜ್ ಮಾಡ್ಬೇಕಂತ ನೋಡ್ತಾ ಇದ್ದಾರೇನೋ. ಸೊ ಅದೇ ರೀಸನ್ಗೆ ರಾಹುಲ್ ದ್ರಾವಿಡ್ ಅವರನ್ನು ಕೋಚ್ ಆಗಿ ಆಯ್ಕೆ ಮಾಡಲು ಇಷ್ಟಪಡ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ. ಸೊ ನಮ್ಮ ಕನ್ನಡಿಗ ಕೋಚ್ ನ ಬಗ್ಗೆ ಯಾವುದೇ ಮಾತಿಲ್ಲ. ಯಾಕಂತ ಹೇಳಿದ್ರೆ ಅವರು ಒಬ್ಬ ಉತ್ತಮ ಕೋಚ್ ಆಗಿದ್ರು. ಟೀಮ್ ಇಂಡಿಯಾದ ಕೋಚಿಂಗ್ ಕೂಡ ಮಾಡಿದ್ರು, ರಾಜಸ್ಥಾನ್ ರಾಯಲ್ಸ್ ನ ಕೋಚ್ ಕೂಡ ಮಾಡಿದ್ರು. ಸೊ ಹೇಳಕ್ಕಾಗೋದಿಲ್ಲ, ಮುಂದಿನ ದಿನ ನಮ್ಮ ಕನ್ನಡಿಗ CSKಯ ಕೋಚ್ ಆದ್ರೂ ಆಗ್ಬೋದಾಗಿರ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ICC ಟೆಸ್ಟ್ ಕ್ರಿಕೆಟ್ ನಲ್ಲಿ ಹೊಸ ರೂಲ್ಸ್ ಅನ್ನು ಜಾರಿಗೆ ತರುವಲ್ಲಿ ಯೋಚನೆ ಮಾಡ್ತಾ ಇದೆ ಅಂತೆ. ಸೊ ಯಾವ್ದಿರ್ಬೋದು ಅಂತ ನೋಡೋದಾದ್ರೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ರೆಡ್ ಬಾಲ್ ಯೂಸ್ ಮಾಡ್ತಾರೆ ಯೂಶುವಲಿ ನೋಡೋದಾದ್ರೆ. ಸೊ ಇವಾಗ ಒಂದ್ ವೇಳೆ ವೆದರ್ ಏನಾದ್ರೂ ಆಟ ಆಡೋಕೆ ಸರಿ ಇಲ್ಲ ಅಂತ ಹೇಳಿದ್ರೆ ಎರಡೂ ಟೀಮ್ ನ ಸಮ್ಮತಿ ಇದ್ರೆ ಅವಾಗ ಪಿಂಕ್ ಬಾಲ್ ಅನ್ನು ಆಟ ಆಡೋಕೆ ಕೊಡ್ತಾರೆ ಅನ್ನುವಂತಹ ಅಪ್ಡೇಟ್ ಗಳು ಕೂಡ ಬರ್ತಾ ಇದೆ. ಸೊ ಈ ರೀತಿಯಾದಂತಹ ಡಿಸ್ಕಷನ್ ನಡೀತಾ ಇದೆ. ಅದು ICCಯ ಮೆಂಬರ್ ಗಳಿಂದ ಅಂತ ಹೇಳಲಾಗ್ತಿದೆ. ಸೊ ಇದಕ್ಕೆ ಎರಡೂ ತಂಡಗಳ ಒಪ್ಪಿಗೆ ಬೇಕಂತೆ. ಒಂದ್ ವೇಳೆ ರೆಡ್ ಬಾಲ್ ನ ಬದಲಿಗೆ ಪಿಂಕ್ ಬಾಲ್ ಯೂಸ್ ಮಾಡುವಲ್ಲಿ ಏನಾದ್ರೂ ಅವಶ್ಯಕತೆ ಬಿದ್ರೆ ಅವಾಗ ಎರಡೂ ತಂಡಗಳ ಒಪ್ಪಿಗೆ ಇದ್ರೆ ಪಿಂಕ್ ಬಾಲ್ ಅನ್ನು ಯೂಸ್ ಮಾಡಬಹುದು ಅಂತ ಹೊಸ ರೂಲ್ಸ್ ಅನ್ನು ಜಾರಿಗೆ ತರ್ತಾ ಇದ್ದಾರಂತೆ. ಸೊ ಇದ್ರ ಬಗ್ಗೆ ಮಾತುಕತೆ ಆಗ್ತಾ ಇದೆ ಅಂತೆ. ಸೊ ಇನ್ನು ಕೂಡ ಜಾರಿ ಆಗಿಲ್ಲ ಪೂರ್ಣ ಪ್ರಮಾಣದಲ್ಲಿ. ಮುಂದಿನ ದಿನಗಳಲ್ಲಿ ಜಾರಿ ಆಗ್ಬೋದಂತೆ. ಯಾಕಿರ್ಬೋದು ಅಂತ ಹೇಳಿದ್ರೆ ವೆದರ್ ಚೇಂಜಸ್ ಆಗ್ತಾ ಇರ್ತದೆ. ಯಾವಾಗ ನೋಡಿದ್ರು ಲೈಟ್ ನ ಕಮ್ಮಿ ಇರ್ತದೆ, ಕೆಲವೊಮ್ಮೆ ಮೋಡಗಳಾಗಿರ್ತವೆ. ಸೊ ಆ ಒಂದು ಸನ್ನಿವೇಶದಲ್ಲಿ ರೆಡ್ ಬಾಲ್ ಆಡೋಕೆ ತುಂಬಾನೇ ಕಷ್ಟ ಆಗ್ತದೆ. ಸೊ ಅಂಡರ್ ಲೈಟ್ ನಲ್ಲಿ ಈ ಪಿಂಕ್ ಬಾಲ್ ಅನ್ನು ಆಟ ಆಡಬಹುದಾಗಿರ್ತದೆ. ಸೊ ಅದಕ್ಕಾಗಿ ಈ ಒಂದು ರೂಲ್ಸ್ ಅನ್ನು ಜಾರಿಗೆ ತರಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್, ODI ಕ್ರಿಕೆಟ್ ನಲ್ಲೂ ರೂಲ್ಸ್ ಚೇಂಜ್ ಇವಾಗ ನಡೀತಾ ಇದೆ ಅಂತ. ಏನಿರ್ಬೋದು ಅಂತ ಹೇಳಿದ್ರೆ ODI ನಲ್ಲಿ
ಬ್ರೇಕ್ ಇದ್ದಾಗ, ಸೊ ಡ್ರಿಂಕ್ಸ್ ಬ್ರೇಕ್ ಇರ್ಬೋದು ಅಥವಾ ಇನ್ನಿತರ ಬ್ರೇಕ್ ಇರ್ಬೋದು, ಆವಾಗ ಹೆಡ್ ಕೋಚ್ ಮೈದಾನಕ್ಕಿಳಿಯಬಹುದೆನ್ನುವಂತಹ ಅಪ್ಡೇಟ್ಗಳು ಇವಾಗ ಬರ್ತಾ ಇದೆ. ಸೊ ಇದು ಕೂಡ ಅಂಡರ್ ಡಿಸ್ಕಷನ್ ಅಲ್ಲಿ ಇದೆ. ಸೊ ಡಿಸ್ಕಷನ್ ಆಗ್ತಾ ಇದೆ, ಇನ್ನು ಕೂಡ ಜಾರಿ ಆಗಿಲ್ಲ. ಒಂದು ವೇಳೆ ಎಲ್ಲರ ಸಹಮತದೊಂದಿಗೆ ಜಾರಿ ಆದ್ರೆ ಇದು ಒಂದು ಬೆಸ್ಟ್ ರೂಲ್ಸ್ ಅಂತ ಹೇಳ್ಬೋದು. ಟೀಮ್ನ ಸ್ಟ್ರಾಟಜಿಯ ಬಗ್ಗೆ ಕೋಚ್ ಹಾಗೂ ಪ್ಲೇಯರ್ಸ್ ಗಳ ನಡುವೆ ಒಳ್ಳೆಯ ಒಂದು ಸಂಭಾಷಣೆ ಆಗ್ಬಹುದು. ಸೊ ಇದರಿಂದ ಕೆಲವೊಂದು ತಂಡಗಳಿಗೆ ಯೂಸ್ಫುಲ್ ಆದ್ರೂ ಆಗ್ಬೋದಾಗಿರ್ತದೆ. ಡೈರೆಕ್ಟ್ ಆಗಿ ಕೋಚ್ ಬಂದು ಪ್ಲೇಯರ್ ಗಳ ಜೊತೆ ಸಂಭಾಷಣೆ ಮಾಡ್ಬೋದಾಗಿರ್ತದೆ, ಈ ರೀತಿ ಸ್ಟ್ರಾಟಜಿ ಮಾಡ್ಬೋದಂತ ಮಾತುಕತೆ ಮಾಡ್ಬೋದಾಗಿರ್ತದೆ. ಸೊ ಇದು ಒಂದು ಗುಡ್ ಡಿಸಿಷನ್ ಅಂತ ಹೇಳ್ಬೋದಾಗಿರ್ತದೆ. ಯಾಕಂತ ಹೇಳಿದ್ರೆ ಕೆಲವೊಂದು ಸಲ ಸ್ಟ್ರಾಟಜಿಗಳನ್ನು ಸಡನ್ ಆಗಿ ಚೇಂಜ್ ಮಾಡಬೇಕಾಗ್ತದೆ. ಅಂತಹ ಸಿಚುವೇಶನ್ ಅಲ್ಲಿ ಹೆಡ್ ಕೋಚ್ ಗಳು ಬಂದು ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರೆ ಪ್ಲೇಯರ್ ಗಳಿಗೆ ತುಂಬಾನೇ ಈಸಿ ಆಗ್ತದೆ ಅಂತ ಹೇಳ್ಬಹುದಾಗಿರ್ತದೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇದು ಒಂದು ಬೆಸ್ಟ್ ಡಿಸಿಷನ್ ಅಂತ ಹೇಳ್ಬಹುದಾಗಿರ್ತದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರೂ ಈ ರೂಲ್ಸ್ ಜಾರಿ ಆಗುತ್ತಾ ಅನ್ನೋದು. ಒಂದು ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.